ಲೆಟ್ ಅಸ್ ಸ್ಟಾರ್ಟ್. ಸಂಜೆ ಏನು ಮಾಡ್ತಿದ್ರಿ? ಈಗ 3D ಟೆಕ್ಸ್ಟ್ ಹೇಗೆ ಮಾಡೋದು ಒಂದು ಬೇಸಿಕ್ ಒಂದು ಟ್ಯುಟೋರಿಯಲ್ ಇದೆ. ಓಕೆ, ಫಸ್ಟು ನಾವು ಒಂದು ಲೇಯರ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಲೇಯರ್ ಕ್ರಿಯೇಟ್ ಮಾಡೋಕ್ಕೆ ಎಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಡಿ ಪಾಪ, ಕೆಲವರು ಫ್ರೆಶರ್ಸ್ ಇರ್ತಾರೆ. ಸೊ ನಾವು ಫೋಟೋಶಾಪ್ ಓಪನ್ ಮಾಡಿಕೊಂಡು ಕಂಟ್ರೋಲ್ ಏನು ನೋಡಿದ್ರೆ ನಮಗೆ ಹೊಸದು ಒಂದು ಡಾಕ್ಯುಮೆಂಟ್ ಬರುತ್ತೆ. ಅದರಲ್ಲಿ ನಮಗೆ ಯಾವುದು ರೆಸೊಲ್ಯೂಷನ್ ಬೇಕೋ ಅದರಲ್ಲಿ ತಗೊಂಡು ನಾವು ಈಗ ತಗೋತಾ ಇರೋದು ಸ್ಕ್ವಯರ್ ಅಂತಂದರೆ 1080 ಇಂಟು 1080 ಕ್ರಿಯೇಟ್ ಮಾಡಿಕೊಂಡು ಈ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಅದಕ್ಕೆ ಒಂದು ಗ್ರೇಡಿಯಂಟ್ ಹಾಕೊಳ್ಳೋಣ. ಗ್ರೇಡಿಯಂಟ್ ಹಾಕೊಳ್ಳೋದಕ್ಕೆ ನಾವು ಫಸ್ಟ್ ಇಲ್ಲಿ ಬ್ಯಾಕ್ಗ್ರೌಂಡ್ ಏನಿದೆಯೋ ಅದನ್ನ ಅನ್ಲಾಕ್ ಮಾಡಿ ನಾನು ಹೊಸ ಲೇಯರ್ ತಗೊಂಡು ಲೇಯರನ್ನು ಡಿಲೀಟ್ ಮಾಡ್ತೇನೆ. ಸೊ ಈಗ ನಮಗೆ ಒಂದು ಲೇಯರ್ ಇದೆ, ಸೊ ಪ್ಲೇನ್ ಲೇಯರ್ ಇದೆ. ಫಸ್ಟು ನಾವು ಇದಕ್ಕೆ ಒಂದು ಗ್ರೇಡಿಯಂಟ್ ಹಾಕೊಳ್ಳೋಣ. ಗ್ರೇಡಿಯಂಟ್ ಹಾಕೊಳ್ಳೋದಕ್ಕೆ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಹೋಗಿ ಕೆಳಗಡೆ ಅಡ್ಜಸ್ಟ್ಮೆಂಟ್ಸಲ್ಲಿ ಗ್ರೇಡಿಯಂಟ್ ಅಂತಲೇ ಒಂದಿದೆ. ಸೊ ಅಲ್ಲಿಗೆ ಹೋಗಿ ನಾವು ಗ್ರೇಡಿಯಂಟನ್ನು ಸೆಲೆಕ್ಟ್ ಮಾಡಿಕೊಂಡು ನಮಗೆ ಯಾವ ಕಲರ್ಸ್ ಬೇಕು, ಇಲ್ಲಿ ಬ್ಲೂಸಲ್ಲಿದ್ದಾವೆ, ಪಿಂಕ್ಸಲ್ಲಿದ್ದಾವೆ, ಪರ್ಪಲ್ಸಲ್ಲಿದ್ದಾವೆ. ಸೊ ನಾನು ಈಗ ಪಿಂಕ್ಸಲ್ಲಿ ತಗೋತೇನೆ. ಪಿಂಕಲ್ಲಿ ನಿಮಗೆ ಯಾವುದು ಇಷ್ಟ ಆಗಿರುತ್ತೆ ಕಲರ್, ಬ್ಯಾಕ್ಗ್ರೌಂಡ್ ಕಲರ್, ಅದನ್ನು ತಗೊಂಡು ಕ್ಲಿಕ್ ಮಾಡಿಕೊಂಡ್ರೆ ಸೊ ನಮಗೆ ಒಂದು ಲೇಯರ್ ಕ್ರಿಯೇಟ್ ಆಗಿದೆ, ಫೈನ್ ಆ್ಯಂಡ್ ಚೆನ್ನಾಗಿ. ಸೊ ಈಗ ನಮಗೆ ಬೇಕಾಗಿರೋದೇನು 3D ಟೆಕ್ಸ್ಟ್. ಸೊ ನಮಗೆ ಒಂದು ಫಸ್ಟ್ ಟೆಕ್ಸ್ಟ್ ತೊಗೊಳ್ಳೋಣ. ಟೆಕ್ಸ್ಟ್ ತೊಗೊಂಡು ನಿಮಗೆ ಯಾವುದು ಬೇಕೋ ಅದು ಫಾಂಟು ಅದು ತೊಗೊಂಡು 3D ಒಂದು ಟೆಕ್ಸ್ಟ್ ಟೈಪ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು 3D ಎಫೆಕ್ಟ್ ಬರಬೇಕಂತಂದರೆ ಮೇಯ್ನ್ ಆಟ ಆಡಬೇಕಾಗಿರೋದು ಶ್ಯಾಡೋದಲ್ಲಿ. ಶ್ಯಾಡೋ ತೊಗೊಳ್ಳೋಣ ಫಸ್ಟು. ಸೊ ಶ್ಯಾಡೋಗೆ ಹೋಗ್ಬೇಕಂದ್ರೆ ಇಲ್ಲಿ ಏನು ಟೆಕ್ಸ್ಟ್ ತೊಗೊಂಡಿದ್ದೀರೋ ನಾವು 3D ಅದ್ರ ಮೇಲೆ ಡಬಲ್ ಕ್ಲಿಕ್, ರೈಟ್ ಡಬಲ್ ಕ್ಲಿಕ್ ಮಾಡಿದ್ರೆ ನಮಗೆ ಲೇಯರ್ ಸ್ಟೈಲ್ ಓಪನ್ ಆಗುತ್ತೆ. ಅದರಲ್ಲಿ ಡ್ರಾಪ್ ಶ್ಯಾಡೋ ಇದೆ, 2 ಡ್ರಾಪ್ ಶ್ಯಾಡೋ ಇರುತ್ತೆ. ಯಾವುದ್ರಲ್ಲಾದರೂ ಒಂದರಲ್ಲಿ ಇಲ್ಲಿ ಆನ್ ಮಾಡಿಕೊಂಡ್ರೆ ಡ್ರಾಪ್ ಆಟೋಮೆಟಿಕ್ ಬೀಳುತ್ತೆ, ಇಲ್ಲಿ ಎಫೆಕ್ಟ್ಸ್ ಆ್ಯಡ್ ಆಗುತ್ತೆ. ಸೊ ನಾವು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಹೇಗಿದೆಯೋ ಅದನ್ನ ಹಂಗೆ ಹಾಕೋಕ್ಕಾಗಲ್ಲ. ಸೊ ಹಂಗಾಗಿ ಫಸ್ಟು ಇಲ್ಲಿ ಇನ್ನೊಂದು ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಡ್ರಾಪ್ ಶ್ಯಾಡೋ ಇಲ್ಲಿ ಬಂದು ಅಡ್ಜಸ್ಟ್ಮೆಂಟ್ ಸಿಗುತ್ತೆ. ನಮಗೆ ನಾರ್ಮಲ್ ಇರುತ್ತೆ ಎಲ್ಲದರಲ್ಲೂ. ನಾವು ಬೇಸಿಕ್ ಓಪನ್ ಮಾಡಿದಾಗ ನಾವು ಅದಕ್ಕೆ ಮಲ್ಟಿಪ್ಲೈ ಹಾಕೋಬೇಕು. ಇದು ಸುಮಾರು ಥರ 3D ಟೆಕ್ಸ್ಟ್ ಮಾಡ್ಬೋದು, ಬಟ್ ನಾವು ಒಂದು ಬೇಸಿಕ್ ಹೇಳ್ಕೊಡ್ತಾ ಇರೋದು ಇದು. ಸೊ ಇದರಲ್ಲಿ ಆ್ಯಂಗಲ್, ಸೊ ನಾವು ಆ್ಯಂಗಲ್ ಚೇಂಜ್ ಮಾಡೋದಾದರೆ ಒಪಾಸಿಟಿ ಜಾಸ್ತಿ ಕೊಡ್ಕೊತೀವಿ. ಆ್ಯಂಗಲ್ ಚೆಕ್ ಮಾಡೋದು ಈಗ ನೋಡಿ, ಆ್ಯಂಗಲ್ಲು ಈ ಕಡೆ ಅಂದರೆ ಈ ಕಡೆ ಹೋಗುತ್ತೆ, ಈ ಕಡೆ ಅಂದರೆ ಈ ಕಡೆ ಹೋಗುತ್ತೆ. ನಮಗೆ ಯಾವ ಟೈಪ್ ಬೇಕು, ನಮಗೆ ರಿಕ್ವೈರ್ಮೆಂಟ್ ಏನಿದೆಯೋ ಆ ಥರ ಇಟ್ಕೊಳ್ಳೋಣ. ನಾನು 120 ಇಟ್ಕೊತೀನಿ. ಇದು ಮೇಯ್ನ್, ಇದು ನಂಬರ್ಸು ಚೆನ್ನಾಗಿ ನೋಡ್ಕೋಬೇಕು, ಇದು ಗಮನಿಸ್ಕೋಬೇಕು. ನಮಗೆ ಒಪಾಸಿಟಿ ಬೇಡ, ಜಸ್ಟ್ ಬೇಡ, ಒಂದು 5 ಇಟ್ಕೊತೀನಿ. 5 to 10 ಇಲ್ಲ 5 ಇಟ್ಕೊತೀನಿ, ಚೆನ್ನಾಗಿ ಕಾಣಲಿ ಅಂತಂದ್ಬಿಟ್ಟು ನಾನು ಒಂದು 7 ಇಟ್ಕೊತೀನಿ ಮಧ್ಯದಲ್ಲಿ. ಆಮೇಲೆ ಡಿಸ್ಟೆನ್ಸ್ ಒಂದು 10 ಇಟ್ಕೊತೀನಿ. ಡಿಸ್ಟೆನ್ಸ್ ಅಂತಂದರೆ ದೂರ, ಎಷ್ಟು ದೂರ ಬೇಕು ಡ್ರಾಪ್ ಶ್ಯಾಡೋ ಒಂದು 10 ಇಟ್ಕೊತೀನಿ. ನೆಕ್ಸ್ಟ್ ಸೈಜು ನಮಗೆ ನೋಡಿ ಇಲ್ಲಿ ಚೇಂಜಸ್ ಕಾಣುತ್ತೆ, ಇಲ್ಲಿ ಸೈಜು. ಸೊ ಇದೊಂದು 10 ಇಟ್ಕೊತೀನಿ. ಸೊ ಇದು ಯಾವತ್ತು ಬ್ಲ್ಯಾಕಲ್ಲಿ, ಇಲ್ಲಿ ಶ್ಯಾಡೋ ಅಂತಂದ್ರೆ ಬ್ಲ್ಯಾಕು. ನಮಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆಯೋ ನಾವು ಕಲರ್ ಚೇಂಜ್ ಮಾಡ್ಕೋಬೋದು ಇಲ್ಲೆಲ್ಲ. ಸೊ ನಮಗೆ ಬೇಡ, ಬ್ಲ್ಯಾಕಲ್ಲೇ ಇರಲಿ. ಸೊ ಇಷ್ಟು ಬೇಸಿಕ್. ಇದು ಒಂದು 3Dಗೆ ಎಲ್ಲ ಸೆಲೆಕ್ಟ್ ಆಗಿದೆ, ನಾವು ಶ್ಯಾಡೋ ಕೊಟ್ಟಿದ್ದೀವಿ, ಓಕೆ ಅಂತ ಕೊಡೋಣ. ಸೊ ಅದಾದಮೇಲೆ ನಾವು ಹಾಕಿರೋ ಎಫೆಕ್ಟ್ಸ್ ಎಲ್ಲ ಈ ಒಂದು 3D ಅನ್ನೋ ಈ ಟೆಕ್ಸ್ಟ್ಗೆ ಆ್ಯಡ್ ಆಗಬೇಕು ಅಂತಂದರೆ Ctrl+T ಹೊಡೆದು ಮತ್ತು ಆರೋ ಬಟನ್ ಹೊಡಿಬೇಕು ಮೇಲಕ್ಕೆ. ಸೊ ಎಲ್ಲ ಆ್ಯಡ್ ಆಗಿದೆ. ರೈಟ್ ಕ್ಲಿಕ್ ಕೊಟ್ಟು ಈಗ ನಮಗೆ 3D ಎಫೆಕ್ಟ್ ಯಾವ ಥರ ಬೇಕು, ಅಪ್ ಟು ಡೌನ್ ಬೇಕಾ ಅಥವಾ ಸೈಡ್ ವೈಸ್ ಬೇಕಾ ಅಂತಂದ್ಬಿಟ್ಟು ಅಂದ್ಕೋಬೇಕು. ಅದಾದಮೇಲೆ ನಮಗೆ ಮೇಯ್ನ್ ಇಲ್ಲಿರೋದು ಏನಂತಂದರೆ Ctrl+Alt+up 3D ಬಂತು. ಸೊ ನಮ್ಗೆ ಇನ್ನೂ ಎಫೆಕ್ಟಿವ್ ಬೇಕಂದ್ರೆ ಇನ್ನೂ ಜಾಸ್ತಿ ಹಾಕ್ಕೊಂಡು ನಾನೊಂದು 19 ಲೇಯರ್ಸ್ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟ್ ಲೇಯರ್ ಟು ಲಾಸ್ಟ್ ಲೇಯರ್ವರೆಗೂ ಶಿಫ್ಟ್ ಹಿಡ್ಕೊಂಡು ಎಲ್ಲ ಲೇಯರ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು Ctrl+G ಹೊಡೆದ್ರೆ ಗ್ರೂಪ್ ಆಗುತ್ತೆ. ಸೊ ಇದೆಲ್ಲ ಇವಾಗ ಒಂದೇ ಗ್ರೂಪಲ್ಲಿ ಇದೆ. ಇದನ್ನು ಎಡಿಟ್ ಮಾಡಬೇಕಂದ್ರೆ ನಾನು ಒಂದೇ ಒಂದು ಲೇಯರಲ್ಲಿ ಎಡಿಟ್ ಮಾಡಬೇಕು. ಈಗ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಡಬಲ್ ಕ್ಲಿಕ್ ಮಾಡಿ ಡ್ರಾಪ್ ಶ್ಯಾಡೋ ಮತ್ತೆ ಹಾಕ್ತೀನಿ.
ನನಗೆ ಹೆಂಗೆ ಬೇಕು, ಯಾವ ಆ್ಯಂಗಲಲ್ಲಿ ಬೇಕು ಆ ಆ್ಯಂಗಲಲ್ಲಿ ರೆಡಿ, ಎಷ್ಟು ಬೇಕು ಒಪಾಸಿಟಿ, ಎಷ್ಟು ಬೇಕು, ಏನು ಬೇಕು ಎಲ್ಲ, ಸೈಜ್, ಸ್ಪ್ರೆಡ್ ಎಲ್ಲ ನಾನು ಅವಾಗಲೇ ಏನು ಬೇಸಿಕ್ ಇಟ್ಕೊಂಡಿದ್ನೋ ಅದನ್ನೇ ಹಾಕ್ಕೊತೇನೆ. 120 ಡನ್. ಈಗ 3D ಬಂದಿದೆ. ಸೊ ಇಷ್ಟನ್ನು ಮತ್ತೆ ಒಂದು ಸರಿ ಗ್ರೂಪ್ ಮಾಡ್ಕೊಬಿಡೋಣ.